ನಮಸ್ಕಾರ. ಈಗಾಗಲೇ ಪಿತೃಪಕ್ಷ ಶುರುವಾಗಿದೆ. ಏನ್ ಈ ಪಿತೃಪಕ್ಷ ಅಂತಂದ್ರೆ, ಮೊದಲು ನಾವು ಪಕ್ಷ ಅಂದ್ರೆ ಏನು ಅಂತ ತಿಳಿಯೋಣ. 7 ದಿನಗಳ ಕಾಲವನ್ನ ನಾವು ವಾರ ಅಂತ ಕರಿತೀವಿ. ಹಾಗೆ 15 ದಿನಗಳ ಕಾಲವನ್ನ ನಾವು ಒಂದು ಪಕ್ಷ ಅಂತ ಕರಿತೀವಿ. ಪಿತೃಗಳು ಅಂದ್ರೆ ಯಾರು? ಈಗಾಗಲೇ ನಮ್ಮ ಹಾಗೆ ಇದ್ದು ಈ ಲೋಕವನ್ನ ಬಿಟ್ಟು ಹೋದಂತವ್ರು, ಗತಿಸಿ ಹೋದಂತವ್ರು, ನಮ್ಮ ಹಿರಿಯರು, ನಮ್ಮ ಪೂರ್ವಜರನ್ನ ನಾವು ಪಿತೃಗಳು ಅಂತ ಕರಿತೀವಿ. ಪಿತೃಗಳಿಗೋಸ್ಕರ ಮೀಸಲಾಗಿರ್ತಕ್ಕಂಥ ಕಾಲವನ್ನ ನಾವು ಪಿತೃಪಕ್ಷ ಅಂತ ಹೇಳ್ಬೋದು. ಈ ಪಿತೃಪಕ್ಷ ಯಾವಾಗ ಬರುತ್ತೆ ಅಂತಂದ್ರೆ, ಭಾದ್ರಪದ ಮಾಸದ ಹುಣ್ಣಿಮೆಯ ನಂತರ, ಅಂದ್ರೆ ಕೃಷ್ಣ ಪಕ್ಷ ಅಂತ ಕರಿತೀವಿ. ಇದನ್ನೇ ನಾವು ಪಿತೃಪಕ್ಷ ಅಂತ ಆಚರಣೆ ಮಾಡ್ತೀವಿ. ಈ ಸಮಯದಲ್ಲಿ ನಾವು ನಮ್ಮ ಹಿರಿಯರನ್ನ ಸ್ಮರಿಸಿ, ಅವರಿಂದ ಪಡೆದಂತ ನಮಗೆ ಈ ದೇಹ ಸಿಕ್ಕಿದೆ, ನಮಗೆ ಈ ಜೀವನ ಸಿಕ್ಕಿದೆ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋ ಅಂತ ಒಂದು ಸಂದರ್ಭ ಇದಾಗಿದೆ. ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತಂದ್ರೆ, ದೇವರ ಕಾರ್ಯವನ್ನ ಮತ್ತೆ ಪಿತೃಗಳ ಕಾರ್ಯವನ್ನ ಎಂದಿಗೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು, ನಾವು ಅದನ್ನ ಖಂಡಿತವಾಗಿಯೂ ಆಚರಣೆ ಮಾಡ್ಬೇಕು ಅಂತ. ಏನ್ ಇದರ ಅರ್ಥ? ಯಾಕೆ ಇದಕ್ಕೆ ಇಷ್ಟು ಮಹತ್ವ ಅಂತಂದ್ರೆ, ಈ ನಮ್ಮ ಹಿರಿಯರು, ಈ ನಮ್ಮ ಪೂರ್ವಜರು ನಮ್ಮ ಹಾಗೆ ಬದುಕಿ ನಮ್ಮ ಬದುಕಿಗೆ, ನಮ್ಮ ಹುಟ್ಟಿಗೆ ಕಾರಣರಾಗಿದ್ದಾರೆ. ಈ ಕಾರಣಕ್ಕೆ ನಾವು ಅವ್ರಿಗೆ ಋಣಿಗಳಾಗಿದ್ದೇವೆ. ಇದಕ್ಕೋಸ್ಕರ ನಾವು ಅವ್ರನ್ನ ಸ್ಮರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಪದ್ಧತಿ, ಒಂದು ಆಚರಣೆ ಆಗಿದೆ. ಪಿತೃದೋಷ ಅಂದ್ರೇನು, ಅದು ಯಾಕಾಗಿ ಬರುತ್ತೆ, ಅದರ ನಿವಾರಣೆ ಹೇಗೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.